ಚುನಾವಣೆಗಿಂತೂ ಈ ಹಿಂದೂ ಸಮಾವೇಶ ಕಾರ್ಯಕ್ರಮ ನಾವು ನೆರವೇರಿಸಲಿಕ್ಕೆ ಈ ರಾಣೆಬೆನ್ನೂರಲ್ಲಿ ಭಾಗ 1 ಭಾಗ 2 ಅಂತ ಮಾಡಿವಿ. ಉತ್ತರ ಭಾಗ ದಕ್ಷಿಣ ಭಾಗ ಅಂತ ಮಾಡ್ಕೊಂಡವಿ. ಅಂದರೆ ಈ ಹಿನ್ನೆಲೆ ಏನಪ್ಪ ಅಂದ್ರೆ ನಮ್ಮದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಆದ ನಿಮಿತ್ತ ಈಗ ನಾವು ಇಡೀ ವರ್ಷ ಕಾರ್ಯಕ್ರಮ ವಿಜಯದಶಮಿಯಿಂದ ನಾವು ಮುಂದಿನ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಹಿಂದೂ ಸಂಘಟನೆ ಅಂತ ಇದ್ರೊಳಗೆ ಬರ್ತೈತಿ. ಅದ್ರ ಜೊತೆಗೆ ಪಂಚ ಪರಿವರ್ತನ ಅಂತೇಳಿ ಅದು ಡೀಟೇಲ್ ಆಗಿ ಹೇಳೋಕ್ಕಿಂತ ಪಂಚ ಪರಿವರ್ತನ ಅಂತ ನಾವು ಸಮಾಜದಲ್ಲಿ ಎಲ್ಲವನ್ನೂ ಸಹಿತಕ್ಕೆ ಜನರಿಗೆ ನಾವು ಸಂಘಟನೆ ಮಾಡಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬೆಳೆಯಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಎಲ್ಲರೂ ನಾವು ಒಂದು ಸಂಘಟನೆ ಮಾಡಿ ಹಿಂದೂ ಸಮಾವೇಶ ಮಾಡೋದು ಫೆಬ್ರವರಿ 8ನೇ ತಾರೀಕಿಗೆ ರಾಣೆಬೆನ್ನೂರು APMC ಮುಂಭಾಗದಲ್ಲಿ ನಾವು ಕಾರ್ಯಕ್ರಮ ಇಟ್ಕೊಂಡ್ವಿ. ಅದ್ರ ಹಿಂದಿನ ದಿವಸ 7ನೇ ತಾರೀಕಿಗೆ ಯುವಕರಿಂದ ಬೈಕ್ ರ್ಯಾಲಿ ಇದೆ ಬೆಳಗ್ಗೆ 10 ಗಂಟೆಗೆ. ಅದರ ಎಲ್ಲಿಂದ ಹೊರಟು ಎಲ್ಲಿಂದ ಹೋಗೋದು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಹೇಳ್ತೀನಿ. ಚೌಡೇಶ್ವರ ದೇವಸ್ಥಾನದಿಂದ ಹೊರಟು ಮುರ್ತುಂಜಯ ನಗರ, ಹೌಸಿಂಗ್ ಕಾಲೋನಿ, ವಿನಾಯಕ್ ನಗರ, ಅಶೋಕ್ ನಗರ, ಬಸ್ ಸ್ಟ್ಯಾಂಡ್, ಪೋಸ್ಟ್ ಸರ್ಕಲ್, MG ರಸ್ತೆ, ಗೌಳಿಗಲ್ಲಿ, ಮಹಾವೀರ್ ರಸ್ತೆ, ಸುಭಾಷ್ ಸರ್ಕಲ್, ಕುಂಬಾರವಣಿ, ಸಂಗಮ್ ಸರ್ಕಲ್, ಪೋಸ್ಟ್ ಸರ್ಕಲ್, ಅಶೋಕ್ ವೃತ್ತ APMCಗೆ ನಮ್ಮ ವೇದಿಕೆ ಇರುವ ಜಾಗಕ್ಕೆ ಬಂದು ಮುಕ್ತಾಯಗೊಂಡು ಯುವಕರಿಗೆಲ್ಲರಿಗೆ ನಾವು ಅವರಿಗೆ ನೆಕ್ಸ್ಟ್ ದಿವಸ ಕಾರ್ಯಕ್ರಮಕ್ಕೆ ಮತ್ತೆ ಬರ್ರಪ್ಪ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ದಿವಸ 8ನೇ ತಾರೀಕಿಗೆ ಶೋಭಾಯಾತ್ರೆ ಕಾರ್ಯಕ್ರಮ ನಾವು 3 ಗಂಟೆಗೆ ಇಟ್ಕೊಂಡೇವಿ. ಎಲ್ಲಿಂದ ಅಂದ್ರೆ ಇಲ್ಲೇ ಹಳೆ ತಾಲೂಕು ಕಚೇರಿ ಹಿಂಭಾಗ ಸೇವಾ ಕಾಲೇಜಿಂದ ನಾವು ಬಾಜಾ ಭಜಂತ್ರೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಮಕ್ಕಳು ಇರ್ಬೋದು, ಈ ಇದಕ್ಕೆ ಸಂಬಂಧಿಸಿದ ಡೊಳ್ಳು, ಆಮೇಲೆ ಕುಣಿತ, ಮತ್ತು ಆಮೇಲೆ ಸಮಾಳ, ಆಮೇಲೆ ಇದು ಬೆಳಿತೀವಿ ಜಾಂಜ್ ಮೇಳ, ಎಲ್ಲ ಕಲಾ ತಂಡಗಳ ಮುಖಾಂತರ ನಾವು ಶೋಭಾಯಾತ್ರೆ ಕಾರ್ಯಕ್ರಮ, ಮಹಿಳೆಯರ 50 ಮಂದಿ ಪೂರ್ಣ ಕುಂಭದೊಂದಿಗೆ ಕಾರ್ಯಕ್ರಮ ನಾವು ಅಲ್ಲಿಂದ ಹೊರಟು ಶಿವ ಕಾಲೇಜಿಂದ ಹೊರಟು ಕೋಟೆ ಆವರಣದಿಂದ ಪ್ರಾರಂಭ, ಶಿವ ಕಾಲೇಜಿಂದ ಮಾರ್ಗವಾಗಿ ಕೋಟೆ ಆವರಣಕ್ಕೆ ಹೋಗ್ತೀವಿ. ಅಲ್ಲಿಂದ PB ರಸ್ತೆ, ಸಿಡ್ಲು ಪತ್ರಿಕೆ, ದುರ್ಗಾ ಸರ್ಕಲ್ಲು, MG ರಸ್ತೆ, ಚತುರ್ಮುಖಿ ದುರ್ಗಾ ಸರ್ಕಲ್ಲು, ದೊಡ್ಡಪೇಟೆ, ಸುಭಾಷ್ ಸರ್ಕಲ್, ಸಂಗಮ್ ಸರ್ಕಲ್, ಅಶೋಕ್ ಸರ್ಕಲ್, APMC ಆವರಣಕ್ಕೆ ನಮ್ಮ ವೇದಿಕೆ ಕಾರ್ಯಕ್ರಮಕ್ಕೆ 3 ಗಂಟೆ ಅಂದರೆ 3:45 ಸ್ಟಾರ್ಟ್ ಆಗಿ 5:30 ಕಾರ್ಯಕ್ರಮ ಅಲ್ಲಿಗೆ ಅವರು ಸಮಾಪ್ತಗೊಳ್ತೈತಿ. 6 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತೈತಿ. ವೇದಿಕೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶಟಸ್ಥಲ ಬ್ರಹ್ಮಿ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳು, ಪುರವರ್ಗ ಹಿರೇಮಠ ಶ್ರೀ ಕ್ಷೇತ್ರ ಅವಳಗೋಳ ದಾವಣಗೆರೆ ಇವರು ವಹಿಸ್ಕೊಂತಾರೆ. 2ನೇದು ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು, ಹಿರೇಕಲ್ಮಠ, ಹೊನ್ನಳ್ಳಿ, ಚೆನ್ನೇಶ್ವರ ಮಠ, ರಾಣೆಬೆನ್ನೂರು ಇವರು ಸೂಚಕ ಭಾಗವಹಿಸ್ತಾರೆ. 3ನೇದಾಗಿ ಶಟಸ್ಥಲ ಬ್ರಹ್ಮಿ ಪಶುಪತಿ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು, ಸುಕ್ಷೇತ್ರ ದಿಂಟದಹಳ್ಳಿ. ಆಮೇಲೆ 4ನೇದಾಗಿ ಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಬಸವ ಸ್ವಾಮಿಗಳು, ವಿರಕ್ತ ಮಠ, ರಾಣೆಬೆನ್ನೂರು. ಈ ಎಲ್ಲ 4 ಸ್ವಾಮಿಗಳು ಇವ್ರನ್ನ ಯಾಕೆ ನಾವು 4 ಮಂದಿ ಆಯ್ಕೆ ಮಾಡ್ಕೊಂಡಪ್ಪ ಅಂದ್ರೆ ಉತ್ತರ ಭಾಗ ದಕ್ಷಿಣ ಭಾಗ ಅಂತ 2 ಮಾಡ್ಕೊಂಡ್ವಿ. ಇದ್ರಾಗ 4 ಮಂದಿ ಸ್ವಾಮಿಗಳು ನಾವು PB ರೋಡಿಂದ ಈ ಕಡೆ 5 ಮಂದಿ ಬರ್ತಾರೆ. ಇನ್ನೊಬ್ರು ಶನೀಶ್ವರ ಮಠದ ಸ್ವಾಮಿಗಳು ಸತ್ಯಕ್ಕೆ ನನ್ನ ಹೆಸರು ಬೇಡಪ್ಪ ನಾ ಬರ್ತಾನೆ ಕಾರ್ಯಕ್ರಮಕ್ಕಂತ ಅವರು ಸತ್ಯಕ್ಕೆ ನಾವು ಸ್ವಾಗತ ಮಾಡ್ತೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ನನಗೆ ಮಾಡ್ಯಾರ, ಅಧ್ಯಕ್ಷತೆ ನಾನಾಗಿರ್ತೇನೆ. ಇದರ ಮೂಲ ಕಾರ್ಯಕ್ರಮದ ವಕ್ತಾರರು ಅಂತೇಳಿ ನಮ್ಮ ಹಿರಿಯರಂತ ರಾಮಣ್ಣ ಅಂತೇಳಿ ಹಿರಿಯ ಸಾಮಾಜಿಕ ಕಾರ್ಯಕರ್ತರು ಅವ್ರು ಬಂದು ನಮಗೆ ಈ ಎಲ್ಲ ಕಾರ್ಯಕ್ರಮವನ್ನು ಈ ಹಿಂದೂ ಸಮಾಜದ ಸಂಘಟನೆ ಬಗ್ಗೆ ನಮಗೆ ಸವಿಸ್ತಾರವಾಗಿ ಸಮಾಜಕ್ಕೆ ನಾವು ಸೇರಿದಂಥ ಸಭೆಗೆ ವಿಷಯವನ್ನು ಬಹುತೇಕ ಅವರು 45ರಿಂದ 50 ನಿಮಿಷ ಅಥವಾ 1 ತಾಸು ಆಗ್ಬೋದು ಆ ಕಾರ್ಯಕ್ರಮ ಅವರು ನಡೆಸ್ಕೊಡ್ತಾರೆ. ಈ ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಬಂದಂಥ ಎಲ್ಲರಿಗೂ ಸಹಿತ ನಾವು ಪ್ರಸಾದ ವ್ಯವಸ್ಥೆ ಮಾಡೀವಿ. ಬಂದಂಥ 2,000-2,500 ಜನ ಬಂದಂತರಿಗೆ ಪ್ರಸಾದ ವ್ಯವಸ್ಥೆ ಬಗೆ ಬಗೆಯ ಭಕ್ಷ್ಯ ಭೋಜನ ಮಾಡೀವಿ. ಅವರೆಲ್ಲರ ಸಭೆ ಉಂಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ರಾಣೆಬೆನ್ನೂರು ಜನರಿಗೆ ಒಂದು ಹಿಂದೂ ಸಂಘಟನೆ ಬಗ್ಗೆ ಮಹತ್ವವನ್ನು ತಿಳಿಸೋ ಒಂದು ಕಾರ್ಯಕ್ರಮ ಮಾಡೇವಿ. ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಒಂದಿಷ್ಟು 2-3 ಪಾಯಿಂಟ್ ಬೇಕಂದ್ರೆ ನಾವು ಈ ಸಂಕ್ಷಿಪ್ತಗಳೇನೆ ನಮ್ಮ ಅಶೋಕಣ್ಣರಾಗಲೇ ನಮ್ಮ ಉಪಾಧ್ಯಕ್ಷರು ಯಾರಾದರೂ ನಿಮಗೆ ತಿಳಿಸ್ಕೊಡ್ತಾರೆ ಸರ್. ಈಗಾಗಲೇ ನಮ್ಮ ಸಂಘದ ಸಮಿತಿ ಅಧ್ಯಕ್ಷರು ಹೇಳದಂತೆ ಕಾರ್ಯಕ್ರಮಗಳನ್ನು 8ನೇ ತಾರೀಕಿಗೂ ಭವ್ಯವಾದಂಥ ಶೋಭಾಯಾತ್ರೆ, ಬೈಕ್ ರ್ಯಾಲಿ ಇತ್ಯಾದಿಯನ್ನು ಒಳಗೊಂಡಂತೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಅದರ ಜೊತೆಗೆ ಸಜ್ಜನ ಶಕ್ತಿಯ ಪ್ರೇರಣೆಯಿಂದ ಸಜ್ಜನ ಶಕ್ತಿ ಜಾಗೃತಿಗಾಗಿ ಈ ಕಾರ್ಯಕ್ರಮವನ್ನು ಇಡೀ ದೇಶದಾದ್ಯಂತ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಮಾಡುವಂಥ ಯೋಜನೆ, ಅಖಿಲ ಭಾರತ ಸ್ತರದಲ್ಲಿ ಇದು ಮಾಡುವಂಥ ಯೋಜನೆ ಇದೆ. ಹಾಗೆ ರಾಣೆಬೆನ್ನೂರು ನಗರದ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದಲ್ಲಿಯೂ ಕೂಡ ಅವತ್ತಿನ ದಿವಸ 8ನೇ ತಾರೀಕು ಈ ಕಾರ್ಯಕ್ರಮ ನಡೆಯೋದಿದೆ. ದಿವ್ಯ ಸಾನ್ನಿಧ್ಯ ಅಂತ ಹೇಳಿದ್ರು ಅವರು. ದಿವ್ಯ ಸಾನ್ನಿಧ್ಯ ಯಾಕೆ ಸ್ವಾಮೀಜಿಯವರು ಕರಿತಾ ಇದ್ದೀವಿ ಅಂತಂದರೆ ಸ್ವಾಮೀಜಿಯವರಿಂದಲೇ ಈ ದೇಶ ನಡೀತಾ ಇದೆ. ಈಗ ಅದರ ಅರ್ಥ ಏನು ಅಂತಂದರೆ ಧಾರ್ಮಿಕ ನೆಲೆಗಟ್ಟಿನ ಆಧಾರದ ಮೇಲೆ ನಮ್ಮ ಸಮಾಜ ಇರೋದು. ಧಾರ್ಮಿಕ ನೆಲೆಗಟ್ಟು, ಆರ್ಥಿಕ ನೆಲೆಗಟ್ಟು ಎಲ್ಲ ಇದು ಮೂಲ ನಮ್ಮ ಸಂಸ್ಕೃತಿಗಳೇನಿದಲ್ಲ ಇದನ್ನು ಮೂಲ ನೆಲೆನೇ ನಮ್ಮ ಧಾರ್ಮಿಕ ನೆಲೆ ಇದು. ಹೀಗಾಗಿ ಧಾರ್ಮಿಕ ಪ್ರಮುಖರಾಗಿರ್ತಾರೆ ಧರ್ಮಾಚಾರ್ಯರು ಅಂತ ಹೇಳ್ತೀವಿ. ಧರ್ಮಾಚಾರ್ಯರಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಆಗಬೇಕು. ಆ ಕಾರ್ಯಕ್ರಮ ಅವರ ನೇತೃತ್ವದಲ್ಲೇ ಮತ್ತು ಸಮಾಜನೂ ಕೂಡ ಸ್ವಾಮೀಜಿಯರು ಅಂದ್ಕೊಳ್ಳೆ ಪೂಜ್ಯ ಭಾವನೆ ಇದೆ. ಸ್ವಾಮೀಜಿಯವರು ಬರ್ತಾ ಇದ್ದಾರೆ ಅಂದ್ಕೊಳ್ಳೆ ನಾವು ಅದರಂತೆ ನಡಿಬೇಕು.
ಅವ್ರು ಹೇಳ್ದಂಗೆ ಮಾಡಬೇಕು ಅನ್ನುವಂಥ ಕಲ್ಪನೆ, ಅದು ಭಾವನೆ, ಅದು ಭಕ್ತಿ ಸಮಾಜದಲ್ಲಿ ಇದ್ದೇ ಇದೆ. ಅದು ತೆಗಿಲಿಕ್ಕಾಗಿ ಯಾರಿಗೂ ಸಾಧ್ಯನೇ ಇಲ್ಲ. ಹೇಗೆ ಧಾರ್ಮಿಕ ನೆಲೆಗಟ್ಟಿನ ಮೇಲೆ ನಿಂತಿರುವಂಥ ನಮ್ಮ ದೇಶ ಅದೇ ರೀತಿಯಲ್ಲಿ ಮುಂದುವರಿಬೇಕು. ಈಗಾಗಲೇ ಅವರು ಹೇಳಿದಂತೆ ಪಂಚಪರಿವರ್ತನೆಗಳು ಅಂತ ಹೇಳಿದರು. ಕೇವಲ ನಾವು ಪಂಚಪರಿವರ್ತನೆ ಯಾವ ಅನ್ನೋದಷ್ಟು ವಿವರವನ್ನು ಅವತ್ತಿನ ದಿವಸ ಭಾಷಣದ ದಿವಸ ನಮ್ಮ ರಾಮಣ್ಣವ್ರು ಹೇಳ್ಕೊಡ್ತಾರೆ. ಮೊದಲೇದು ನಮ್ಮ ಕುಟುಂಬದ ವ್ಯವಸ್ಥೆ, ಕೌಟುಂಬಿಕ ನೆಲೆಗಳು, ಕುಟುಂಬ ಇದ್ದರೆ ಮಾತ್ರ ದೇಶ ಉಳಿತಿದೆ ಅನ್ನೋ ಒಂದು ಕಾರಣ, ಅದು ಜಾಗೃತಿ ಮೂಡಿಸುವ ಸಲುವಾಗಿ. ಎರಡನೇದು ಸಾಮರಸ್ಯ, ಜಾತಿಗಳ ನಡುವೆ, ಜಾತಿ ಹೋಗಬೇಕು ಅಂತ ಏನು ಹೇಳಲ್ಲ, ಅದು ಜಾತಿಯ ನಡುವೆ, ಒಳಪಂಗಡಗಳ ನಡುವೆ ಸಾಮರಸ್ಯ ಇರಬೇಕು. ಸಾಮರಸ್ಯ ಇದ್ದರೆ ಮಾತ್ರ ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ನಾನು ಇಂದು ಸಮಾಜದ ಒಂದು ಪ್ರವಾಹದಲ್ಲಿ ನಾನು ಒಂದು ಬಿಂದು ಅನ್ನೋಂಥ ಭಾವನೆಯಿಂದ ನಾನು ಪ್ರತ್ಯೇಕ ಅಲ್ಲ, ಸಮಾಜದ ಪ್ರತ್ಯೇಕ ಅಲ್ಲ, ನಾನು ಒಬ್ಬನು ಈ ಸಮಾಜದಲ್ಲಿ ಅವಿಭಾಜ್ಯ ಅಂಗ ಅನ್ನೋ ಭಾವನೆ, ಆ ಜಾಗೃತಿ ಮೂಡಿಸುವ ಸಲುವಾಗಿ ಈ ಎರಡನೇ ಪರಿವರ್ತನೆ. ಮೂರನೇದು ಅಂತ ಹೇಳಿದ್ರೆ ಸಮಾಜದಲ್ಲಿರುವಂಥ ನಾವೆಲ್ಲ ಉಪಯೋಗ ಮಾಡುವಂಥ ಸ್ವದೇಶಿ ವಸ್ತುಗಳನ್ನು ಬಳಕೆ ನಾವು ನಿತ್ಯವೂ ಮಾಡಬೇಕು, ವಿದೇಶಿ ವಸ್ತುಗಳ ಬಳಕೆ ಮಾಡಬಾರ್ದು. ಕಾರಣ ಏನು ಅನ್ನೋದು ಕೂಡ ನಮಗೆಲ್ಲ ಗೊತ್ತಿದೆ. ವಿದೇಶಿ ವಸ್ತುಗಳಿಂದ ನಮ್ಮ ದೇಶಕ್ಕೆ ಆಗುವಂಥ ಆರ್ಥಿಕ ಹಾನಿ, ಇದು ಕೂಡ ಜಾಗೃತಿ ಮೂಡಿಸುವ ಸಲುವಾಗಿ ಇದು ಮೂರನೇ ಕಾರ್ಯಕ್ರಮ. ಇನ್ನು ನಾಲ್ಕನೇ ಕಾರ್ಯಕ್ರಮದ ಪರಿಸರ ಅಂತಂದರೆ ಕೇವಲ ನಮಗೆ ನೀರು ಮತ್ತು ಗಿಡಗಳು ಇಷ್ಟೇ ಗೊತ್ತಾಗ್ಬಿಡ್ತದೆ. ಆದರೆ ಪರಿಸರ ಅಂತಂದರೆ ಪ್ಲಾಸ್ಟಿಕ್ ಉಪಯೋಗ ಮಾಡದೇ ಇರುವಂಥದ್ದು ಇರ್ಬೋದು, ಅಥವಾ ಸ್ವಚ್ಛತೆ ಇರ್ಬೋದು. ಪರಿಸರ ಹಾನಿ ಆಗೋಂಥ ಯಾವುದೇ ಅಂಶಗಳನ್ನು ಕೂಡ ನಾವು ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಅದು ಜಾಗೃತಿ ಮೂಡಿಸಲುವಾಗಿ ಪರಿಸರ ಸಂರಕ್ಷಣೆ ಕಾರಣಕ್ಕೆ ಇನ್ನೊಂದು. ಇನ್ನು ಐದನೇದು ಅಂತಂದರೆ ನಾವೆಲ್ಲ ನಾಗರಿಕರಿದ್ದೇವೆ, ನಮ್ಮ ದೇಶದ ನಾಗರಿಕರಿದ್ದೇವೆ. ನಾಗರಿಕ ಶಿಷ್ಟಾಚಾರ ಅಂತ ಹೇಳ್ತೀವಿ. ನಾಗರಿಕ ಶಿಷ್ಟಾಚಾರ ಈ ದೇಶದ ಕಾನೂನು, ಈ ದೇಶದಲ್ಲಿರುವಂಥ ನಮ್ಮ ಲಾಂಛನಗಳು, ಭಾರತೀಯ ಲಾಂಛನಗಳು, ಅದು ಅಶೋಕ ಚಕ್ರ ಇರ್ಬೋದು, ಅಥವಾ ಭಾರತ ಧ್ವಜ ಇರ್ಬೋದು, ಸಂವಿಧಾನ ಇರ್ಬೋದು, ಕಾನೂನುಗಳಿರ್ಬೋದು, ರಾಷ್ಟ್ರ ಪಕ್ಷ ಇರ್ಬೋದು, ರಾಷ್ಟ್ರ ಪ್ರಾಣಿ ಇರ್ಬೋದು, ಯಾವುದ್ಯಾವುದು ನಮ್ಮ ರಾಷ್ಟ್ರವನ್ನು ಪ್ರತಿಬಿಂಬಿಸ್ತೋ ಅವೆಲ್ಲವನ್ನೂ ಕೂಡ ನಾವು ಗೌರವಿಸಬೇಕು ಅನ್ನೋ ಕಾರಣಕ್ಕಾಗಿ ಈ ಪಂಚ ಪರಿವರ್ತನೆ ಸಮಾಜದಲ್ಲಿ ಬರಬೇಕಾಗಿದೆ. ಆ ಕಾರಣಕ್ಕಾಗಿ ಇದೊಂದು ಸಮಾಜ ಸಂಘಟನೆ ಮಾಡೋದ್ರ ಮೂಲಕ ನಮ್ಮ ದೇಶ ಮತ್ತೆ ಜಗಜ್ಜನಿ ಆಗಬೇಕು. ಮತ್ತು ಮೊದಲು ಹೇಗೆ ನಮ್ಮ ಭಾರತ ದೇಶ ಇಡೀ ಜಗತ್ತಿಗೆ ಒಂದು ತಾಯಿ ಸ್ವರೂಪದಲ್ಲಿತ್ತು, ಆ ತಾಯಿ ಸ್ವರೂಪದಲ್ಲಿನೇ ಮತ್ತು ಆ ದೇಶ ಬರಬೇಕು. ಆ ಕಾರಣಕ್ಕಾಗಿ ದೇಶದಲ್ಲಿ ಜಾಗೃತಿ ಮೂಡಬೇಕು ಮತ್ತು ಈ ದೃಷ್ಟಿಯಲ್ಲಿ ಎಲ್ಲರೂ ನಡ್ಕೊಳ್ಬೇಕು. ಇದನ್ನು ಮತ್ತು ಇದು ಅವಿವಾದಿತ, ಇದು ಯಾವುದು ವಿವಾದ ಇಲ್ಲದಂಥ ಸಂಗತಿಗಳು ಇವೆಲ್ಲ ಪಂಚ ಪರಿವರ್ತನೆಗಳು. ಇದಕ್ಕೆ ಯಾರು ವಿರೋಧ ಮಾಡ್ತಾ ಇಲ್ಲ, ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಇದನ್ನು. ಹಾಗೆ ಈ ಪಂಚ ಪರಿವರ್ತನೆ ಬಗ್ಗೆ ಮೂಲಕ ಸಮಾಜದ ಸಂಘಟನೆ ಮಾಡ್ತಾ ನಮ್ಮ ದೇಶವನ್ನು ಮತ್ತೆ ಮೊದಲಿನ ಹಾಗೆ ಪರಮ ವೈಭವದ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥ ಒಂದು ಸಂಗತಿಯ ಉದ್ದೇಶ ನಮ್ಮದೆಲ್ಲ ಇದೆ. ಅದು ಅನ್ನೋದು ನಮ್ಮ ಉದ್ದೇಶ ಇದೆ. ಯಾಕಂದರೆ ಯಾವುದೋ ವೈಯಕ್ತಿಕ ಹಿತಾಸಕ್ತಿ ಮೇಲೆ ಮಾಡ್ತಾ ಇಲ್ಲ ಇದನ್ನ. ಯಾವುದೋ ಒಂದು ಸಂಸ್ಥೆಯ ಪರವಾಗಿನೋ, ಯಾವುದೋ ಒಂದು ಜಾತಿ ಪರವಾಗಿನೋ ಹಾಗೇನಿಲ್ಲ. ನಮ್ಮದು ಇಡೀ ಒಟ್ಟಾರೆ ದೇಶದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ಇದ್ಯಾವುದು ವಿರೋಧ ಬರಬಾರ್ದು. ವಿಶೇಷವಾಗಿ ಸರ್ಕಾರವನ್ನ ಆಡಳಿತ ಮಾಡಿರತಕ್ಕಂಥ ಸಿದ್ದರಾಮಯ್ಯನವರು ಹಿಂದೂ ಸನಾತನ ಧರ್ಮದ ಬಗ್ಗೆ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ತಮಗೆ ಗೊತ್ತಿರಬಹುದು. ಅಹಿಂದ ವಿಚಾರವಾಗಿ ಸಾಕಷ್ಟು ಅವರು ತಮ್ಮ ಒಂದು ಹಿನ್ನೆಲೆಯನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈ ಬಗ್ಗೆ ಏನು ಹೇಳ್ತೀರಿ? ಅವರು ವ್ಯಕ್ತಪಡಿಸೋದು ಉದ್ದೇಶವೇ ನಮಗೆಲ್ಲ ಗೊತ್ತಿದೆ. ಜಗಜ್ಜನಿ ಜಾಹೀರಿದೆ ಅದು. ಯಾಕಂದರೆ ಅವರೆಲ್ಲ ಮಾಡ್ತಾ ಇರೋದೇ ಓಟಿನ ಆಸೆಗಾಗಿ ಮಾಡ್ತಾ ಇದ್ದಾರೆ. ಇದು ಬಿಟ್ಟು ಬೇರೆ ಏನೂ ಇಲ್ಲ. ಅವರಿಗೂ ಕೂಡ ನೀವು ನಮ್ಮವರೇ, ನಾವು ಅವ್ರಿಗೆ ಹೇಳ್ತೀವಿ, ನೀವು ನಮ್ಮ ಜೊತೆಗೆ ಬನ್ನಿ, ಒಟ್ಟಾರೆ ಎಲ್ಲರೂ ಸೇರಿ ಒಂದು ರಾಷ್ಟ್ರವನ್ನು ಕಟ್ಟೋಣ ಅಂತ ನಾವು ವಿಚಾರ ಮಾಡ್ತೀವಿ. ಅದು ವಿರೋಧ ಮಾಡ್ತಾ ಇದ್ರೆ ನಾವು ಪ್ರತಿರೋಗಿ ನಾವೇನು ಮಾಡೋಕ್ಕೆ ಹೋಗಲ್ಲ. ನಮ್ಮ ಕೆಲಸ ನಾವು ಮಾಡ್ತಾನೆ ಹೋಗ್ತೀವಿ. ಯಾವುದು ವಿರೋಧ ಮಾಡ್ತಾ ಇದ್ದಾರೆ ಅಂತ ನಾವು ಹಿಂದೋರಿಯಲ್ಲ. ಇದು ಹೇಗಿದೆ ಕಾರ್ಯ ಅಂತಂದರೆ, ಯಾರು ನಮ್ಮ ಜೊತೆಗೆ ಬರ್ತಾರೆ ಅವ್ರು ಕರ್ಕೊಂಡು ಹೋಗ್ತೀವಿ, ಯಾರು ಬರದೇ ಇದ್ದರೂ ಬಿಟ್ಟು ಹೋಗ್ತೀವಿ, ಅಕಸ್ಮಾತ್ ಬಂದು ಎದುರಿಸ್ಕೊಂಡು ಹೋಗ್ತೀವಿ ಅಷ್ಟೇ. ಇದು ಮೂರು ಸಿದ್ಧಾಂತಗಳು ನಮ್ಮ ದೇಶದಲ್ಲಿ ನಡೀತಾ ಇರೋದು. ಹೀಗಾಗಿ ಈ ಸಮ್ಮೇಳನ ನಡೀತದೆ ಯಾರ ವಿರುದ್ಧವಾಗಿಯೂ ಅಲ್ಲ, ಯಾರ ಸಿದ್ಧಾಂತದ ವಿರುದ್ಧವಾಗಿಯೂ ಅಲ್ಲ, ಯಾವುದು ವಿರುದ್ಧ ಅಂತ ಪ್ರಶ್ನೆನೇ ಇಲ್ಲ. ಇದರೊಳಗೆ ಎಲ್ಲರೂ ಒಟ್ಟಾಗಿ ದೇಶವನ್ನು ಕಟ್ಟಬೇಕಾಗಿದೆ. ದೇಶದ ಪ್ರಶ್ನೆ ಬಂದಾಗ ಎಲ್ಲರೂ ನಾವು ಒಂದು ಅಂತ ಆಗಬೇಕು. ಹೇಗೆ ಕೌರವರು ಪಾಂಡವರು ಯುದ್ಧ ನಡಿಬೇಕಾದ್ರೆ ಯಾರೋ ಪ್ರಶ್ನೆ ಕೌರವರೇ ಪಾಂಡವರು ಬೇರೆ ಅಂತದ ಧರ್ಮರಾಜ ಹೇಳಿದಂತ, ನಾವು ವಯಂ ಪಂಚಾಧಿಕಂ ಶತಂ ಅಂತ ಹೇಳಿದ್ರು. ನಾವು 100 ಜನ ಇರ್ಬೋದು, ಕೌರವರು 5 ಜನ ಅವರು ಇರ್ಬೋದು, ನಾವು 100 ಜನ ಇರ್ಬೋದು. ಆದರೆ ನಮ್ಮ ಕುಟುಂಬದ ಸಮಸ್ಯೆ ಬಂದಾಗ, ನಮ್ಮ ದೇಶದ ಪ್ರಶ್ನೆ ಬಂದಾಗ ನಾವು 105 ಜನ ಅಂತ ಹೇಳಿದರು. ಹಾಗಾಗಿ ಈ ದೇಶದಲ್ಲಿ ಎಲ್ಲರೂ ಕೂಡ ನಮ್ಮವರೇ, ಯಾರು ಹೊರಗಿನವರು ಅಲ್ವೇ ಅಲ್ಲ. ಮುಸಲ್ಮಾನರು ನಮ್ಮವರೇ, ಯಾಕಂದ್ರೆ ಈ ದೇಶದಲ್ಲಿ ಹುಟ್ಟಿ ಬೆಳೆದಂಥವ್ರು, ಈ ದೇಶದ ಅನ್ನ ಉಂಡವರು, ಕ್ರಿಶ್ಚಿಯನ್ರು ಆದರೆ ಯಾವುದೇ ಸಮಾಜ ಇದ್ರೂ ಕೂಡ ಅವರೆಲ್ಲ ನಾವು ನಮ್ಮವರೇ ಅನ್ನೋ ಭಾವನೆ ಇಟ್ಟುಕೊಂಡೇ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಇದು ಜಾಗೃತಿ ಮಾಡಿಸೋ ಕೆಲಸ. ಯಾರು ಸಿದ್ದರಾಮಯ್ಯನ ವಿರೋಧ ಮಾಡ್ತಾರೆ, ಇನ್ಯಾರು ವಿರೋಧ ಮಾಡ್ತಾರೆ, ಅದಕ್ಕೆ ನಾವೇನು ತಲೆ ಕೆಡಿಸೋಳಿಕ್ಕೆ ಹೋಗಲ್ಲ. ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ. ಯಾರು ವಿರುದ್ಧವಾಗಿ ಹೋಸ್ಟಿನಕ್ಕೆ ಹೋಗಲ್ಲ, ಯಾರು ವಿರುದ್ಧ ಕೆಲಸನೂ ಮಾಡಲ್ಲ. ಅಕಸ್ಮಾತ್ ಆಗಿ ಅಹಿಂದವಾದಿಗಳು ತಮ್ಮ ಸಮಾವೇಶಕ್ಕೆ ವಿರೋಧ ಮಾಡಿದರೆ ತಮ್ಮ ಒಂದು ಸಂದೇಶ, ಅವ್ರಿಗೆ ಏನು ಸಂದೇಶವನ್ನು ಕೊಡ್ತೀವಿ?
ವಿರೋಧ ಮಾಡಬೇಡ್ರಿ ಅಂತ ಹೇಳ್ತೀವಿ, ಅವರು ಕನ್ವಿನ್ಸ್ ಮಾಡ್ಲಿಕ್ಕೆ ಹೇಳ್ತೀವಿ, ಅವರಿಗೆ ಸಮಾವೇಶ ಹೇಳ್ತೀವಿ, ನೀವು ನಮ್ಮವ್ರೆ ಅಂತ ಹೇಳ್ತೀವಿ. ಅಕಸ್ಮಾತ್ ಅವ್ರು ವಿರೋಧನೇ ಮಾಡ್ತಾರೆ ಬಂದಂದಾಗ, ವಿರೋಧ ಮಾಡಲಿಕ್ಕೆ ಅಲ್ಲೇನಾದರೂ ಸಮಾವೇಶದ ಸ್ಥಳಕ್ಕೆ ಬಂದಾಗ ಅದನ್ನು ನೋಡಿಕೊಳ್ಳುವಂಥ ಸಿಬ್ಬಂದಿಗಳಿದ್ದಾರೆ. ಅದು ಸಮಾವೇಶ ಕೆಡಿಸ್ಲಿಕ್ಕಾಗಿ ಅಕಸ್ಮಾತ್ ಯಾರಾದರೂ ಬಂದಿದ್ದರೆ ಅವ್ರು ನೋಡ್ಕೊಳ್ಳಿಕ್ಕೆ ಅನೇಕ ಸಿಬ್ಬಂದಿಗಳಿದೆ. ನಾವು ಪೊಲೀಸರಿಗೆ ಆರಕ್ಷಣೆಗೆ ಕೂಡ ಕೊಟ್ಟಿದ್ದೀವಿ ನಾವು. ಅದನ್ನು ಮಾಡ್ತಾರೆ. ಅದು ಯಾವುದು ನಮ್ಮ ಬರಲ್ಲ ಅಂತ ವಿಶ್ವಾಸ ಇದೆ. ಯಾರು ಇದನ್ನು ನೋಡಿ ಯಾರು ಬರಲ್ಲ. ಯಾಕಂದರೆ ಅಹಿಂದದಲ್ಲಿನೂ ಕೂಡ ಹಿಂದೂಗಳಿದ್ದಾರೆ, ಅವರು ನಮ್ಮವರೇ ನಾವು ಹೇಳ್ಕೊಳ್ತೀವಿ ನಾವು. ಯಾರ್ಯಾರು ಹಿಂದೂ ಅಂತಂದರೆ ಹಿಂದೂ ಜಾತಿ ಅಲ್ಲ, ಇದು ಹಿಂದೂ ಒಂದು ಧರ್ಮದ ಪದ್ಧತಿನೂ ಅಲ್ಲ, ಒಂದು ಜೀವನದ ಪದ್ಧತಿ ಇದು. ಹಿಂದೂ ಒಂದು ಗುರುತಲ್ಲ. ಯಾರು ಮುಸಲ್ಮಾನ್ ಇದ್ದಾರೆ, ದೇಶಕ್ಕೆ ಒಳ್ಳೇದು ಮಾಡ್ತಾರೆ ಅನ್ನೋ ಅವರು ಹಿಂದೂಗಳೇ, ಯಾರು ವಿರೋಧ ಮಾಡ್ತಾರೆ ಅವರು ಹಿಂದೂಗಳೇ. ಅದು ನೀವು ನಮ್ಮವರೇ ಅನ್ನೋ ಒಂದು ದೃಷ್ಟಿಯಿಂದ ನಾವು ಅವ್ರನ್ನ ಕರಿತೀವಿ. ಅಕಸ್ಮಾತ್ ವಿರೋಧ ಮಾಡ್ಲಿಕ್ಕೆ ಬಂದರೆ ಯಾವಾಗಿಂದ ಒಳ್ಳೆಯ ಕಾರ್ಯಕ್ಕೆ ವಿರೋಧ ಮಾಡ್ತಾನೆ ಇದೆ. ದೇಶದಲ್ಲಿ ಯಾವುದೋ ಒಳ್ಳೆಯ ಕಾರ್ಯಕ್ಕೆ ವಿಘ್ನಗಳು ಇದ್ದೇ ಇರ್ತದೆ, ಅದು ಪ್ರಶ್ನೆ ಏನಿಲ್ಲ. ಅದನ್ನು ಎದುರಿಸ್ಕೊಂಡು ಹೋಗುವಂಥ ಶಕ್ತಿ ನಮ್ಮ ಹತ್ರ ಇದೆ. ಈ ಸಮ್ಮೇಳನದಲ್ಲಿ ಮಹಿಳೆಯರನ್ನು ಸಂಘಟನೆಯನ್ನು ಮಾಡೋ ಜವಾಬ್ದಾರಿ ಅವರು ನನಗೆ ಕೊಟ್ಟಿದ್ದಾರೆ. ಶೋಭಾಯಾತ್ರೆ ಅಂದಮೇಲೆ ಮಹಿಳೆಯರು ಬಂದರೆ ಶೋಭೆ ಅಂಥೇಳಿ ನಾವು ಪ್ರತಿ ಸಮಾಜದ ಮುಖಂಡರನ್ನು ಭೇಟಿಯಾಗಿ ಅವರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಹಿಂದುತ್ವದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸೋಣ ಬರ್ರಿ ಅಂಥೇಳಿ ಪ್ರತಿಯೊಬ್ಬರು ತುಂಬ ಪಾಸಿಟಿವ್ ಆಗಿ ಅವರು ರೆಸ್ಪಾಂಡ್ ಮಾಡಿದರು. ಹೀಗಾಗಿ ಸಕಾರಾತ್ಮಕವಾಗಿ ಎಲ್ಲರೂ ಕೂಡ ಭಾಗವಹಿಸ್ತೇವೆ ಅಂಥೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ.